ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಬೆಂಗಳೂರಿನಲ್ಲಿ ಶೀಘ್ರ ಫ್ಲೈಯಿಂಗ್ ಟ್ಯಾಕ್ಸಿ ಹಾರಾಟ ಶುರುವಾಗ್ತಾ ಇದೆ. ವೈಟ್ಫೀಲ್ಡ್ ನಿಂದ ಈ ಒಂದು ಸೇವೆ ಆರಂಭ ಆಗಲಿರುವಂತದ್ದು. ಹೌದು, ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಹಾರಾಡುವಂತಹ ವಿದ್ಯುತ್ ಚಾಲಿತ ಫ್ಲೈಯಿಂಗ್ ಟ್ಯಾಕ್ಸಿ ಪ್ರಮುಖ ಆಕರ್ಷಣೆಯಾಗಿದ್ದು, ಬೆಂಗಳೂರಿನಲ್ಲೇ ಶೀಘ್ರವೇ ಇದರ ಸೇವೆ ಲಭ್ಯವಾಗ್ತಾ ಇದೆ. ಬೆಂಗಳೂರು ನಗರವು ಸಂಚಾರ ದಟ್ಟಣೆ ಸಮಸ್ಯೆಯಿಂದ ನಲುಗ್ತಾ ಇದೆ. ಈ ಸಮಸ್ಯೆಗೆ ಏರ್ ಮೊಬೈಲಿಟಿ ಮೂಲಕ ಪರಿಹಾರವನ್ನ ಒದಗಿಸುವುದಕ್ಕೆ ಸರಳ ಏವಿಯೇಷನ್ ಕಂಪನಿ ಈ ಟ್ಯಾಕ್ಸಿಯನ್ನ ಸಿದ್ಧಪಡಿಸಿದೆ. ಸಾರ್ವಜನಿಕರಿಗೆ ವಿಶೇಷ ಮಾದರಿಯ ಆರಾಮದಾಯಕ ಸಾರಿಗೆ ಸೇವೆಯನ್ನ ಕೂಡ ಕೊಡಲಿದೆ. ವಿಮಾನದಂತೆ ಕಾಣುವಂತಹ ಈ ಟ್ಯಾಕ್ಸಿ ಆಕಾಶದಲ್ಲಿ ಹಾರಾಟವನ್ನ ನಡೆಸಬಲ್ಲದು. ವಾಯು ಮಾಲಿನ್ಯದಿಂದ ಇದು ಮುಕ್ತವಾಗಿದ್ದು, ಕಡಿಮೆ ದರದಲ್ಲಿ ತ್ವರಿತಗತಿಯ ಸಾರಿಗೆ ಸೇವೆ ಕಲ್ಪಿಸ್ತಾ ಇದೆ. ಈಗಾಗಲೇ ಅಂತಾರಾಷ್ಟ್ರೀಯ ಕೆಂಪೇಗೌಡ ವಿಮಾನ ನಿಲ್ದಾಣದೊಂದಿಗೆ ಒಪ್ಪಂದ ಪೂರ್ಣಗೊಂಡಿದ್ದು, 2028ರ ಆರಂಭದಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣದಿಂದ ವೈಟ್ಫೀಲ್ಡ್ ನಡುವೆ ಈ ಸೇವೆ ಆರಂಭ ಆಗುತ್ತೆ. ಪ್ರಸ್ತುತ ವೈಟ್ಫೀಲ್ಡ್ ನಿಂದ ವಿಮಾನ ನಿಲ್ದಾಣವನ್ನ ತಲುಪೋದಕ್ಕೆ ಕನಿಷ್ಠ 2 ಗಂಟೆ ಸಮಯ ತಗಲುತ್ತೆ. ಈ ಸೇವೆ ಆರಂಭ ಆದ್ರೆ ಕೇವಲ 15 ನಿಮಿಷದಲ್ಲಿ ನೀವು ಸ್ಥಳವನ್ನ ತಲುಪಬಹುದು ಅಂತ ಹೇಳಿ ಸರಳ ಏವಿಯೇಷನ್ ವಿಜುವಲ್ ಹೆಡ್ ಅಮರ್ ನಾಯಕ್ ಅವರು ತಿಳಿಸಿದ್ರು. ದೊಮ್ಲೂರು, ಇಂದಿರಾನಗರ, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಬೆಂಗಳೂರಿನ ಯಾವುದೇ ಸ್ಥಳದಿಂದ ತ್ವರಿತಗತಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ತಲುಪಬಹುದು. 2028ರಲ್ಲಿ ಮೊದಲ ಹಂತದಲ್ಲಿ ವಿಮಾನ ನಿಲ್ದಾಣದಿಂದ ವೈಟ್ಫೀಲ್ಡ್ ವರೆಗೆ ಸೇವೆಗೆ ಊಬರ್ ಟ್ಯಾಕ್ಸಿಗಳು ಪ್ರಸ್ತುತ ತೆಗೆದುಕೊಳ್ತಾ ಇರುವಂತಹ ದರಕ್ಕಿಂತ ಕಡಿಮೆ ದರದಲ್ಲಿ ಸೇವೆಯನ್ನ ಒದಗಿಸಲಿದೆ. ಈಗಾಗಲೇ ಅಪಾರ್ಟ್ಮೆಂಟ್ಗಳು, ಹೋಟೆಲ್ಗಳು ಹೊಂದಿರುವಂತಹ ಹೆಲಿಪ್ಯಾಡ್ ನಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಲಾಗಿದೆ ಅಂತ ಹೇಳಿ ಸರಳ ಏವಿಯೇಷನ್ ಮುಖ್ಯಸ್ಥ ಅಮರ್ ನಾಯಕ್ ಅವರು ವಿವರಿಸಿದ್ದಾರೆ. ಇನ್ನು ಫ್ಲೈಯಿಂಗ್ ಟ್ಯಾಕ್ಸಿಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡುವಂತದ್ದಾದ್ರೆ, ಮುಂಬದಿ, ಹಿಂಬದಿ ಮತ್ತು ನಡುವಿನ ಭಾಗದಲ್ಲಿ ತಲಾ 2 ರೆಕ್ಕೆಗಳಿರುತ್ತೆ. ನೆಲದಿಂದ 2000 ಮೀಟರ್ ಎತ್ತರದಲ್ಲಿ ಇದು ಹಾರಾಟವನ್ನ ನಡೆಸಬಲ್ಲದು. ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಒಂದು ಬಾರಿ ಚಾರ್ಜ್ ಮಾಡಿದ್ರೆ 160 ಕಿಲೋಮೀಟರ್ ಕ್ರಮಿಸುತ್ತೆ. ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ವ್ಯವಸ್ಥೆ ಇದೆ. 7 ಜನರನ್ನ ಒಂದೇ ಬಾರಿಗೆ ಸಾಗಿಸಬಲ್ಲಂತಹ ಸಾಮರ್ಥ್ಯ ಕೂಡ ಇದೆ. ಜೊತೆಗೆ ಲಗೇಜ್ಗೆ ಹೆಚ್ಚಿನ ಸ್ಥಳಾವಕಾಶ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರು ದಿನದಿಂದ ದಿನಕ್ಕೆ ತಂತ್ರಜ್ಞಾನದಲ್ಲಿ ಮುಂದುವರಿತಾ ಇದ್ದು, ಇನ್ನೇನು ಏರ್ ಟ್ಯಾಕ್ಸಿ ಬಂತು ಅನ್ನುವಂಥದ್ದಾದ್ರೆ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಫುಲ್ ಸ್ಟಾಪ್ ಇದ್ದಂತಾಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ನುವಂಥದ್ದಾದ್ರೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.